ಈಗ ಒಂದು ಕಡೆ ಎಲ್ಲೋ ವಿಶ್ವಾಸ ಅಂತೂ ಇದೆ. ಚಾರ್ಜ್ ಶೀಟ್ ಫೈಲ್ ಆದಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟನ್ನು ನೋಡಿದವರು ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು, ಅಲ್ಲಿವರೆಗೂ ಹೋದರೂ ಕೂಡ ಜಾಮೀನು ಸಿಗೋದು ಅನುಮಾನ ಅಂತ ಹೇಳ್ತಾ ಇದ್ರು. ಆದರೆ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಗಮನಿಸಿದ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಲೋಯರ್ ಕೋರ್ಟಲ್ಲೇ ಬೇಲ್ ಸಿಕ್ಕಿದ್ರು ಸಿಗಬಹುದು ಅಂತೇಳಿ. ಆದರೆ ಎಲ್ಲರೂ ನೋಡಿರೋದು ಈಗ ಕೇವಲ ಸಿ ವಿ ನಾಗೇಶ್ ಅವರ ವಾದ. ಅಂದರೆ ಒಂದು ಕಡೆ ತನ್ನ ಕಕ್ಷಿದಾರನಿಗೆ ಜಾಮೀನು ಕೊಡಬೇಕು ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತೇಳಿ SP ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸ್ತಾರೆ ನಾಳೆ. ಹಾಗಾಗಿ ಪಿಕ್ಚರ್ ಅಭಿ ಬಾಕಿಯೇ ಅನ್ನುವ ಚರ್ಚೆಗಳು ಜೋರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ದರ್ಶನ್ ಜಾಮೀನಿಗೆ ಸಿ.ವಿ. ನಾಗೇಶ್ ವಾದ, ಬೇಲ್ಗೆ ಬ್ರೇಕ್ ಹಾಕಲು SP ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿ.ವಿ. ನಾಗೇಶ್ ಪ್ರಬಲವಾದ ಮಂಡಿಸಿದ್ರು. ವಕೀಲರ ವಾದ ಆಲಿಸಿ ಮಂಗಳವಾರಕ್ಕೆ ಮುಂದಿನ ವಿಚಾರಣೆ ಮುಂದೂಡಲಾಗಿದೆ. ಈ ಮಧ್ಯೆ ಜಾಮೀನು ನೀಡದಂತೆ SP ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಹಾಗಾದ್ರೆ SP ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ, SP ಮುಂದಿನ ಸವಾಲುಗಳು ಆರೋಪಿಗಳ ಸ್ಥಳ ಮಹಾಜರು ತಡವಾಗಿದ್ದು ಯಾಕೆ ಎಂಬುದನ್ನ ಮನವರಿಕೆ ಮಾಡಿಕೊಡಬೇಕು. ಪೋಸ್ಟ್ ಮಾರ್ಟಂ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು. ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನ ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು. ರಕ್ತದ ಕಲೆಗಳು ಸಿಕ್ಕಿರುವುದನ್ನ ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನ ಸಮರ್ಥವಾಗಿ ತಿಳಿಸಬೇಕು. ಸಿ.ವಿ. ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು, ಆದರೆ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಎಂಬುದನ್ನ ದೃಢಪಡಿಸಬೇಕು. ಸಬ್ ಇನ್ಸ್ಪೆಕ್ಟರ್ ವಿನಯ್ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನ ತಿಳಿಸಬೇಕು. ಮೋಹನ್ ರಾಜ್ರಿಂದ ಪಡೆದ ಹಣವನ್ನ ಈಗಾಗಲೇ ಪ್ರದೋಷ್ಗೆ ನೀಡಿರುವ ಬಗ್ಗೆ ಇರುವ ದಾಖಲೆಗಳನ್ನ ಸಾಬೀತುಪಡಿಸಬೇಕು. ದರ್ಶನ್ ಆರೋಪಿಗಳ ಜೊತೆ ಸಂಪರ್ಕ ಮಾಡಿರುವುದು ಕೊಲೆಯ ಬಗ್ಗೆ ಮಾತನಾಡಲು ಎಂಬುದನ್ನ ಸಾಕ್ಷೀಕರಿಸಬೇಕು. ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನ ಧರಿಸಿದ್ರು ಎಂಬುದನ್ನ ಲಭ್ಯವಿರುವ CCTV ಮೂಲಕ ಸಾಬೀತು ಮಾಡಬೇಕು. ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಇರುವ ಇತರ ಸಾಕ್ಷಿಗಳನ್ನ ಸಮರ್ಥವಾಗಿ ಮಂಡಿಸಬೇಕು. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ SP ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಒಂದು ಕಡೆ ಎಲ್ಲೋ ವಿಶ್ವಾಸ ಅಂತೂ ಇದೆ. ಚಾರ್ಜ್ ಶೀಟ್ ಫೈಲ್ ಆದಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟನ್ನು ನೋಡಿದವರು ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು, ಅಲ್ಲಿವರೆಗೂ ಹೋದರೂ ಕೂಡ ಜಾಮೀನು ಸಿಗೋದು ಅನುಮಾನ ಅಂತ ಹೇಳ್ತಾ ಇದ್ರು. ಆದರೆ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಗಮನಿಸಿದ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಲೋಯರ್ ಕೋರ್ಟಲ್ಲೇ ಬೇಲ್ ಸಿಕ್ಕಿದ್ರು ಸಿಗಬಹುದು ಅಂತೇಳಿ. ಆದರೆ ಎಲ್ಲರೂ ನೋಡಿರೋದು ಈಗ ಕೇವಲ ಸಿ ವಿ ನಾಗೇಶ್ ಅವರ ವಾದ. ಅಂದರೆ ಒಂದು ಕಡೆ ತನ್ನ ಕಕ್ಷಿದಾರನಿಗೆ ಜಾಮೀನು ಕೊಡಬೇಕು ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತೇಳಿ SP ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸ್ತಾರೆ ನಾಳೆ. ಹಾಗಾಗಿ ಪಿಕ್ಚರ್ ಅಭಿ ಬಾಕಿಯೇ ಅನ್ನುವ ಚರ್ಚೆಗಳು ಜೋರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ದರ್ಶನ್ ಜಾಮೀನಿಗೆ ಸಿ.ವಿ. ನಾಗೇಶ್ ವಾದ, ಬೇಲ್ಗೆ ಬ್ರೇಕ್ ಹಾಕಲು SP ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿ.ವಿ. ನಾಗೇಶ್ ಪ್ರಬಲವಾದ ಮಂಡಿಸಿದ್ರು. ವಕೀಲರ ವಾದ ಆಲಿಸಿ ಮಂಗಳವಾರಕ್ಕೆ ಮುಂದಿನ ವಿಚಾರಣೆ ಮುಂದೂಡಲಾಗಿದೆ. ಈ ಮಧ್ಯೆ ಜಾಮೀನು ನೀಡದಂತೆ SP ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಹಾಗಾದ್ರೆ SP ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ, SP ಮುಂದಿನ ಸವಾಲುಗಳು ಆರೋಪಿಗಳ ಸ್ಥಳ ಮಹಾಜರು ತಡವಾಗಿದ್ದು ಯಾಕೆ ಎಂಬುದನ್ನ ಮನವರಿಕೆ ಮಾಡಿಕೊಡಬೇಕು. ಪೋಸ್ಟ್ ಮಾರ್ಟಂ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು. ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನ ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು. ರಕ್ತದ ಕಲೆಗಳು ಸಿಕ್ಕಿರುವುದನ್ನ ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನ ಸಮರ್ಥವಾಗಿ ತಿಳಿಸಬೇಕು. ಸಿ.ವಿ. ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು, ಆದರೆ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಎಂಬುದನ್ನ ದೃಢಪಡಿಸಬೇಕು.
ತಿಳಿಸಬೇಕು. ಸಬ್ ಇನ್ಸ್ಪೆಕ್ಟರ್ ವಿನಯ್ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನ ತಿಳಿಸಬೇಕು. ಮೋಹನ್ ರಾಜ್ರಿಂದ ಪಡೆದ ಹಣವನ್ನ ಈಗಾಗಲೇ ಪ್ರದೋಷ್ಗೆ ನೀಡಿರುವ ಬಗ್ಗೆ ಇರುವ ದಾಖಲೆಗಳನ್ನ ಸಾಬೀತುಪಡಿಸಬೇಕು. ದರ್ಶನ್ ಆರೋಪಿಗಳ ಜೊತೆ ಸಂಪರ್ಕ ಮಾಡಿರುವುದು ಕೊಲೆಯ ಬಗ್ಗೆ ಮಾತನಾಡಲು ಎಂಬುದನ್ನ ಸಾಕ್ಷೀಕರಿಸಬೇಕು. ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನ ಧರಿಸಿದ್ರು ಎಂಬುದನ್ನ ಲಭ್ಯವಿರುವ ಸಿಸಿಟಿವಿ ಮೂಲಕ ಸಾಬೀತು ಮಾಡಬೇಕು. ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಇರುವ ಇತರ ಸಾಕ್ಷಿಗಳನ್ನ ಸಮರ್ಥವಾಗಿ ಮಂಡಿಸಬೇಕು. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಒಂದು ಕಡೆ ಎಲ್ಲೋ ವಿಶ್ವಾಸ ಅಂತೂ ಇದೆ. ಚಾರ್ಜ್ ಶೀಟ್ ಫೈಲ್ ಆದಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟನ್ನು ನೋಡಿದವರು ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು, ಅಲ್ಲಿವರೆಗೂ ಹೋದರೂ ಕೂಡ ಜಾಮೀನು ಸಿಗೋದು ಅನುಮಾನ ಅಂತ ಹೇಳ್ತಾ ಇದ್ರು. ಆದರೆ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಗಮನಿಸಿದ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಲೋಯರ್ ಕೋರ್ಟಲ್ಲೇ ಬೇಲ್ ಸಿಕ್ಕಿದ್ರು ಸಿಗಬಹುದು ಅಂತೇಳಿ. ಆದರೆ ಎಲ್ಲರೂ ನೋಡಿರೋದು ಈಗ ಕೇವಲ ಸಿ ವಿ ನಾಗೇಶ್ ಅವರ ವಾದ. ಅಂದರೆ ಒಂದು ಕಡೆ ತನ್ನ ಕಕ್ಷಿದಾರನಿಗೆ ಜಾಮೀನು ಕೊಡಬೇಕು ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸ್ತಾರೆ ನಾಳೆ. ಹಾಗಾಗಿ ಪಿಕ್ಚರ್ ಅಭಿ ಬಾಕಿಯೇ ಅನ್ನುವ ಚರ್ಚೆಗಳು ಜೋರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ದರ್ಶನ್ ಜಾಮೀನಿಗೆ ಸಿ.ವಿ. ನಾಗೇಶ್ ವಾದ. ಬೇಲ್ಗೆ ಬ್ರೇಕ್ ಹಾಕಲು ಎಸ್ಪಿಪಿ ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ವಕೀಲರ ವಾದ ಆಲಿಸಿ ಮಂಗಳವಾರಕ್ಕೆ ಮುಂದಿನ ವಿಚಾರಣೆ ಮುಂದೂಡಲಾಗಿದೆ. ಈ ಮಧ್ಯೆ ಜಾಮೀನು ನೀಡದಂತೆ ಎಸ್ಪಿಪಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಹಾಗಾದ್ರೆ ಎಸ್ಪಿಪಿ ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಎಸ್ಪಿಪಿಯ ಮುಂದಿನ ಸವಾಲುಗಳು: ಆರೋಪಿಗಳ ಸ್ಥಳ ಮಹಾಜರು ತಡವಾಗಿದ್ದು ಯಾಕೆ ಎಂಬುದನ್ನ ಮನವರಿಕೆ ಮಾಡಿಕೊಡಬೇಕು. ಪೋಸ್ಟ್ ಮಾರ್ಟಮ್ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು. ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನ ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು. ರಕ್ತದ ಕಲೆಗಳು ಸಿಕ್ಕಿರುವುದನ್ನ ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನ ಸಮರ್ಥವಾಗಿ ತಿಳಿಸಬೇಕು. ಸಿ.ವಿ. ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು, ಆದರೆ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಎಂಬುದನ್ನು ದೃಢಪಡಿಸಬೇಕು. ಸಬ್ ಇನ್ಸ್ಪೆಕ್ಟರ್ ವಿನಯ್ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನ ತಿಳಿಸಬೇಕು. ಮೋಹನ್ ರಾಜ್ರಿಂದ ಪಡೆದ ಹಣವನ್ನ ಈಗಾಗಲೇ ಪ್ರದೋಷ್ಗೆ ನೀಡಿರುವ ಬಗ್ಗೆ ಇರುವ ದಾಖಲೆಗಳನ್ನ ಸಾಬೀತುಪಡಿಸಬೇಕು. ದರ್ಶನ್ ಆರೋಪಿಗಳ ಜೊತೆ ಸಂಪರ್ಕ ಮಾಡಿರುವುದು ಕೊಲೆಯ ಬಗ್ಗೆ ಮಾತನಾಡಲು ಎಂಬುದನ್ನ ಸಾಕ್ಷೀಕರಿಸಬೇಕು. ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನ ಧರಿಸಿದ್ರು ಎಂಬುದನ್ನ ಲಭ್ಯವಿರುವ ಸಿಸಿಟಿವಿ ಮೂಲಕ ಸಾಬೀತು ಮಾಡಬೇಕು. ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಇರುವ ಇತರ ಸಾಕ್ಷಿಗಳನ್ನ ಸಮರ್ಥವಾಗಿ ಮಂಡಿಸಬೇಕು. ಈ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಒಂದು ಕಡೆ ಎಲ್ಲೋ ವಿಶ್ವಾಸ ಅಂತೂ ಇದೆ. ಚಾರ್ಜ್ ಶೀಟ್ ಫೈಲ್ ಆದಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟನ್ನು ನೋಡಿದವರು ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೋದು, ಅಲ್ಲಿವರೆಗೂ ಹೋದರೂ ಕೂಡ ಜಾಮೀನು ಸಿಗೋದು ಅನುಮಾನ ಅಂತ ಹೇಳ್ತಾ ಇದ್ರು. ಆದರೆ ಸಿ ವಿ ನಾಗೇಶ್ ಅವರ ವಾದ ಮಂಡನೆ ಗಮನಿಸಿದ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಲೋಯರ್ ಕೋರ್ಟಲ್ಲೇ ಬೇಲ್ ಸಿಕ್ಕಿದ್ರು ಸಿಗಬಹುದು ಅಂತೇಳಿ. ಆದರೆ ಎಲ್ಲರೂ ನೋಡಿರೋದು ಈಗ ಕೇವಲ ಸಿ ವಿ ನಾಗೇಶ್ ಅವರ ವಾದ. ಅಂದರೆ ಒಂದು ಕಡೆ ತನ್ನ ಕಕ್ಷಿದಾರನಿಗೆ ಜಾಮೀನು ಕೊಡಬೇಕು ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು ಅಂತೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸ್ತಾರೆ ನಾಳೆ. ಹಾಗಾಗಿ ಪಿಕ್ಚರ್ ಅಭಿ ಬಾಕಿಯೇ ಅನ್ನುವ ಚರ್ಚೆಗಳು ಜೋರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ದರ್ಶನ್ ಜಾಮೀನಿಗೆ ಸಿ.ವಿ. ನಾಗೇಶ್ ವಾದ. ಬೇಲ್ಗೆ ಬ್ರೇಕ್ ಹಾಕಲು ಎಸ್ಪಿಪಿ ಪ್ಲಾನ್. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು. ವಕೀಲರ ವಾದ ಆಲಿಸಿ ಮಂಗಳವಾರಕ್ಕೆ ಮುಂದಿನ ವಿಚಾರಣೆ ಮುಂದೂಡಲಾಗಿದೆ. ಈ ಮಧ್ಯೆ ಜಾಮೀನು ನೀಡದಂತೆ ಎಸ್ಪಿಪಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ಹಾಗಾದ್ರೆ ಎಸ್ಪಿಪಿ ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ,
ಎಸ್ಪಿಪಿಯ ಮುಂದಿನ ಸವಾಲುಗಳು ಆರೋಪಿಗಳ ಸ್ಥಳಮಹಾಜರು ತಡವಾಗಿದ್ದು ಯಾಕೆ ಎಂಬುದನ್ನ ಮನವರಿಕೆ ಮಾಡಿಕೊಡಬೇಕು. ಪೋಸ್ಟ್ ಮಾರ್ಟಂ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು. ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನ ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು. ರಕ್ತದ ಕಲೆಗಳು ಸಿಕ್ಕಿರುವುದನ್ನ ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನ ಸಮರ್ಥವಾಗಿ ತಿಳಿಸಬೇಕು. ಸಿ.ವಿ. ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು, ಆದರೆ